ಸಮನ್ನ ಅದರ್ ನೇಮು ಸಪೀನಾ ಅಂತ ಕರೀತಾರೆ. ಸಪೀನಾ ಅಂದರೆ ಅಂಡರ್ ಪೆನಾಲ್ಟಿ ಅಂತ. ಇದೇನಂದರೆ ಇದೊಂದು ಡಾಕ್ಯುಮೆಂಟು ಕೋರ್ಟಿಂದ ನಿಮಗೆ ಬರುತ್ತೆ. ನೀವು ಈ ಪರ್ಟಿಕ್ಯುಲರ್ ಡೇಟು ಟೈಮಲ್ಲಿ ನೀವು ಕೋರ್ಟ್ ಅಟೆಂಡ್ ಮಾಡಿ ಎವಿಡೆನ್ಸ್ ಕೊಡಬೇಕಂತ. ಇಟ್ ಈಸ್ ಅ ರಿಟರ್ನ್ ಡಾಕ್ಯುಮೆಂಟ್ ವಿಚ್ ಯು obtain from the preceding officer in the court in order for you to attain court on a particular date and time to give your evidence, and if you fail to do so it's under ಬೇಕು ಅಂತ ಅಟೆಂಡ್ ಮಾಡಿಲ್ಲ ಅಂದರೆ ಇಟ್ ಇಸ್ ಪನಿಷಬಲ್. ಇದು ಹೆಂಗೆ ಬರುತ್ತೆ ಅಂತಂದರೆ ವಯಾ ಏನ್ರ ಮುಖಾಂತರ ಬರುತ್ತೆ ಅಂದರೆ ಪೊಲೀಸ್ ತಂದು ಕೊಡ್ಬೋದು ನಿಮಗೆ, ಇಲ್ಲ ಪೋಸ್ಟ್ ಆಫೀಸಿಂದ ಬರ್ಬೋದು, ಇಲ್ಲ ವಾಟ್ಸಪ್ಪಿಂದ, ಇಲ್ಲ ಇಮೇಲಿಂದ ಬರ್ಬೋದು, ಇಲ್ಲ ಅಂತಂದರೆ ಪ್ರಿಸೈಡಿಂಗ್ ಆಫೀಸರಿಂದ ಕೋರ್ಟ್ ಇರ್ತಾರಲ್ಲ ಅವರು ತಂದು ಕೊಡ್ಬೋದು. ಈ ಥರ ಬರುತ್ತೆ ನಿಮಗೆ. ಎರಡು ಕೋರ್ಟು ಒಂದೇ ಸತಿ ಕೊಟ್ಟಿದೆ ಸಮನ್ ಅಂತಂದರೆ ನೀವು ಯಾವ ಕೋರ್ಟ್ಗೆ ಹೋಗಬೇಕು, ಯಾವುದು ಪ್ರಯಾರಿಟಿ ಅಂತಂದರೆ ಹೈಯೆಸ್ಟ್ ಕೋರ್ಟ್ ಇಸ್ ಮೋರ್ ಪ್ರಯಾರಿಟಿ. ಇವಾಗ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟಿದೆ, ಸ್ಟೇಟ್ ಕೋರ್ಟ್ ಅಂದರೆ ಹೈಕೋರ್ಟ್ ಕೊಟ್ಟಿದೆ, ನೀವು ಹೈಕೋರ್ಟ್ಗೆ ಹೋಗಬೇಕು. ಇಲ್ಲ ಹೈಕೋರ್ಟು ಸುಪ್ರೀಂ ಕೋರ್ಟ್ ಕೊಟ್ಟಿದ್ರೆ ಸುಪ್ರೀಂ ಕೋರ್ಟ್ ಕೊಡಬೇಕು. ಹೈಯೆಸ್ಟ್ ಕೋರ್ಟ್ ಇಸ್ ಫಸ್ಟ್ ಪ್ರಯಾರಿಟಿ. ದೆನ್ ಕ್ರಿಮಿನಲ್ ಕೇಸ, ಸಿವಿಲ್ ಕೇಸ್ ಅಂತಂದರೆ ಫಸ್ಟು ಕ್ರಿಮಿನಲ್ ಕೇಸ್ಗೆ ಪ್ರಯಾರಿಟಿ ಕೊಡಬೇಕು. ಕ್ರಿಮಿನಲ್ ಕೇಸಸ್ ಫಾರ್ ಮೋರ್ ಸೀರಿಯಸ್ ಅಲ್ಲ, ಅದಕ್ಕೆ ಕ್ರಿಮಿನಲ್ ಕೇಸ್ಗೆ. ಎರಡೂ ಒಂದೇ ಸ್ಟೇಟಸಲ್ಲಿದೆ, ಎರಡು ಕ್ರಿಮಿನಲ್ ಕೇಸ್ ಎರಡು ಹೈಕೋರ್ಟೇ ಕೊಟ್ಟಿದೆ ಅಂತಂದರೆ ಫಸ್ಟ್ ಯಾರ್ದು ಅಂದರೆ ಯಾವ ಕೋರ್ಟ್ ಕೊಟ್ಟಿದೆಯೋ ಅಲ್ಲಿಗೆ ಹೋಗಬೇಕು. ಇದು ನೀವು ಹೋಗೋದಕ್ಕೋಸ್ಕರ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂತ ನಿಮ್ಗೆ ಒಂದು ಸ್ವಲ್ಪ ದುಡ್ಡು ಕೊಡ್ತಾರಲ್ಲ, ಅದನ್ನ ಕಂಡಕ್ಟ್ ಮನಿ ಅಂತ ಕರೀತಾರೆ. ಇದೆಲ್ಲ ಅಬೌಟು ನೀವು ಹೋಗೋವಾಗ ಟೈಮಲ್ಲಿ ನಿಮ್ಗೆ ಏನಾದರೂ ಎವಿಡೆನ್ಸ್ ಇದೆಯಾ ಅಂದರೆ ಡಾಕ್ಯುಮೆಂಟ್ಸ್ ಇದೆಯಾ, ಆ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬೇಕು, ನೀವು ಹೋಗಲಿ ಪ್ರೂಫ್ ಹೇಳಬೇಕು. ದಿಸ್ ಇಸ್ ಆಲ್ ಅಬೌಟ್ ಸಮನ್. ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ನನ್ನ ಚಾನಲ್.